ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ನಮ್ದು ಶಿವಮೊಗ್ಗ ಜಿಲ್ಲೆ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳದು ಡೇಟ್ ಆಫ್ ಬರ್ತ್ 3/6/2001. ಓಕೆ. ರಾತ್ರಿ ಹುಟ್ಟಿದ ಸಮಯ? 1:27. ಓಕೆ. ಹುಟ್ಟಿದವರು? ಊರು ಭದ್ರಾವತಿ ಹಾಸ್ಪಿಟಲ್ ಅಲ್ಲಿ ಮೇಡಮ್. ಭದ್ರಾವತಿ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ ಮಾತಾಡಿ. ಗುರುಜಿ ನಮಸ್ತೆ. ನಮಸ್ಕಾರ. ಮಗಳದು MCom ಮುಗೀತು ಗುರುಜಿ. ಮತ್ತೆ ಎಕ್ಸಾಮ್ ಕಟ್ಟಿದಾಳೆ, ಕೆಸೆಟ್ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮು. ಅದ್ರಲ್ಲಿ ಕೆಲಸದ ಯೋಗ ಇದೆಯಾ? ಮತ್ತೆ ಮದುವೆ ಬ್ಯಾಂಕಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ. 3ನೇ ಮನೆ 1, 3, 10, 11 ಕಾಂಬಿನೇಷನ್ನು ಬ್ಯಾಂಕಿಂಗಿಗೆ 3ನೇ ಮನೆ. ಕಮ್ಯುನಿಕೇಷನ್ ಲೈನು, ಕಂಪ್ಯೂಟರ್ ಲೈನ್ ಅಂತ ಕರಿತೀವಿ. ದಶಾದಲ್ಲಿ ಖಂಡಿತ ತೋರಿಸ್ತಾ ಇದೆ. ಗೌರ್ಮೆಂಟ್ ರಿಲೇಟೆಡ್ ನಾವು ಹೇಳೋಕ್ಕಾಗಲ್ಲ, ಬಟ್ ಪ್ರೈವೇಟಲ್ಲಂತೂ ಬ್ಯಾಂಕಿಂಗ್ ಅಂತೂ ಸಿಗುವಂಥ ಚಾನ್ಸಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಒಂದು ಹಳದಿ ಕಲರು ದಾರ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀನಿ ಗುರುವಾರದ ದಿವಸ ಇವತ್ತು. ಹಾಗೆ 9-2 ಕಾಂಬಿನೇಷನ್ ಮಂಗಳ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆನ ದಾನ ಮಾಡಿ. 9 ಅಷ್ಟು ಒಳ್ಳೇದಲ್ಲ, ಕೆಲಸದ ವಿಚಾರದಲ್ಲಿ 9 ಒಳ್ಳೇದಲ್ಲ. ಯಾರಾದರೂ ಸಹಾಯದಿಂದ ಆಗುತ್ತೆ. ಕೋಆಪರೇಟಿವ್ ಸೊಸೈಟಿ ಅಂಥ ಸೊಸೈಟಿಗೆ ಸೇರ್ಕೊಳ್ಳೋವಂಥ ಯೋಗ ತೋರಿಸ್ತಾ ಇದೆ. ಈಗ ಜಸ್ಟ್ ಇವಾಗ ಇವರಿಗೆ ಗುರುದಶ 2016ರಿಂದ ಸ್ಟಾರ್ಟ್ ಆಗಿ ಈಗ ಇರ್ತಕ್ಕಂಥ ಭುಕ್ತಿ 2024 ಮಾರ್ಚಿಂದ 26ವರೆಗೂ ಶುಕ್ರ ಇರೋದ್ರಿಂದ ಶುಕ್ರ ಕೆಲಸ ಕೊಡುತ್ತೆ. ಗೌರ್ಮೆಂಟು ಖಂಡಿತ ಟ್ರೈ ಮಾಡಿ. ನಾನೊಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ. ಏನು ಮದುವೆ ಯೋಗ ಯಾವಾಗಿದೆ? ಮದುವೆ ಈಗ ನೀವು ಕೆಲಸದ ಕೇಳ್ತಾ ಇದ್ರಿ ತಾನೆ? ಅದೇ ಕೆಲಸ ಸೈಕಲ್ ಗ್ಯಾಪಲ್ಲಿ ಫ್ರೀಯಾಗಿ ಕೇಳ್ಕೋಬೇಕು ಅಂತಾನೆ ಎಲ್ಲಾನು. ಫ್ರೀ ಗಿರಾಕಿ ಅಲ್ವಾ ನೀವು? ನೆಕ್ಸ್ಟ್ ಕೊಡಿ ಕಾಲ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್. ಸರ್ ಹೇಳಿ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಶಿವಪ್ಪ ಅಂತ ಮೇಡಮ್, ಯಾದಗಿರಿ ಡಿಸ್ಟಿಕ್ ಮಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಒಬ್ಬರಿಗೆ ಸ್ವಲ್ಪ ದುಡ್ಡು ಕೊಟ್ಟಿವಿ ಮೇಡಮ್, ಗೌರ್ಮೆಂಟ್ ಎಂಪ್ಲಾಯ್. ಓಕೆ, ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 132 ಮೇಡಮ್. 132. ಓಕೆ ಸರ್, ಗುರುಜಿ ಇದ್ದಾರೆ ಮಾತಾಡಿ. ಅದು ಕೊಟ್ಟಾದ್ಮೇಲೆ ಏನು ಸರ್ ಇಲ್ಲಿ ಪ್ರಶ್ನಾಶಾಸ್ತ್ರ ಕೇಳ್ತೀರಾ? ಕೊಟ್ಟಾದ್ಮೇಲೆ ಅವರು ಕೊಡ್ತಾ ಇಲ್ಲ ಗುರುಜಿ. ಅಲ್ಲ, ಕೊಡೋಕ್ಕಿಂತ ಮುಂಚೆ ಯಾಕೆ ಹಾಕಿಲ್ಲ? ಯಾಕೆ ನಂಬಿಕೆ ಇಲ್ಲ ನಿಮಗೆ? ಕೊಡೋಕ್ಕಿಂತ ಮುಂಚೆ ಯಾಕೆ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ? ಕೊಟ್ಟಾದ್ಮೇಲೆ ಅದೇನು ಚೆಕ್ ಮಾಡ್ಕೊಳ್ಳೋಣ ಬಂದರೆ ಬರುತ್ತೆ ಅಂತನಾ? ಹಿಂದಿನ ಕಾಲದಲ್ಲಿ ಯಾವುದೇ ಸಣ್ಣ ಕೆಲಸ ಮಾಡಿದ್ರು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ಮಾಡೋರು, ನಮಗೆ ನಷ್ಟ ಆಗಬಾರ್ದು ಅಂತ. ಈಗಿನ ಕಾಲದಲ್ಲಿ ತಲೆಕೆಟ್ಟವರು, ಇನ್ನು ಇವ್ರು ಇರ್ತಾರಲ್ಲ, ಈಗ ಬಂದಿದಾರಲ್ಲ ತಲೆಕೆಟ್ಟವ್ರೆ ಅವರು, ಕೊಟ್ಟಾದ್ಮೇಲೆ ಬಂದು ಕೇಳ್ತಾರೆ. ಕೊಡೋಕ್ಕಿಂತ ಮುಂಚೆನೇ ಅವ್ನು ಕೊಟ್ಟರೆ ಕೊಡಲ್ಲ ಅಂತ ಬಂದಿದ್ರೆ ಅವಾಗ ಹುಷಾರಾಗಿರ್ಬೋದಾಯ್ತಲ್ವಾ? ಈಗ ಇದು ಹಾಕಿದ ಮೇಲೆ ಇಲ್ಲಿ 5ನೇ ಮನೆ ಬಂದಿದೆ. 5ನೇ ಮನೆ ಯಾವಾಗಲೂ ಕೂಡ ರೆಟ್ರೋಗ್ರೇಡು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟವೇ ಆ ವ್ಯಕ್ತಿ ಕೊಡೋದು. ಆ ವ್ಯಕ್ತಿ ಹತ್ರ ದುಡ್ಡೂ ಇಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹಾಳು ಮಾಡಿಬಿಟ್ಟಿದ್ದಾನೆ. 5, 9 ಯಾವಾಗಲೂ ಕೂಡ ಆಪೋಸಿಟ್ ವ್ಯಕ್ತಿ ಹತ್ರ ದುಡ್ಡಿರಲ್ಲ. 6ನೇ ಮನೆ ಏನಾದ್ರು ಇವ್ರು ಮಾಡಿ ಬರುತ್ತಾ ಅಂತಂದರೆ, ಯಾವ್ದಾದ್ರು ಅವನು ಯಾವಾಗಲೂ ಕೂಡ ಹೇಳ್ತಾ ಇರ್ತಾನೆ, ನಾನು ಯಾವ್ದಾದ್ರು ಮನೆ ಮಾರ್ಕೊಡ್ತೀನಿ, ಆಸ್ತಿ ಮಾಡಿಕೊಡ್ತೀನಿ, ಏನೋ ಒಂದು ಮಾರೋದಿದೆ ನಮ್ಮ ಮನೆಯವ್ರದ್ದು, ಯಾರ್ದೋ ಒಬ್ಬರದು ಮಾರ್ಬಿಟ್ಟು ಕೊಡ್ತೀನಿ ಅನ್ನೋದು ಅವ್ರ ಬಾಯಲ್ಲಿ ಮುಂದೆ ಬರುತ್ತೆ. ಬರೋ ಸಾಧ್ಯತೆ ಮಾರಿದ್ರೆ ಮಾತ್ರ ಬರುತ್ತೆ, ಮಾರಲಿಲ್ಲ ಅಂದರೆ ಬರಲ್ಲ ಅಷ್ಟೇ. ಸೊ ಇದಕ್ಕೆ ನಾನು ಪರಿಹಾರ ಏನಾದ್ರು ಕೊಡಬೇಕು ಅಂತಂದರೆ 5ನೇ ಮನೆ ರಾಹು ಬರ್ತಾ ಇದೆ. ರಾಹುವಿನ ವಿಚಾರದಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಿವಾಳಿಸ್ಬಿಟ್ಟು ದಾನ ಮಾಡಿ. ಹಾಗೆ ಅವನ ಒಂದು ಪೇಪರಲ್ಲಿ ಅವನ ಹೆಸರು ಬರ್ಕೊಳ್ಳಿ, 5 ಲವಂಗ ಹಾಕ್ಕೊಳ್ಳಿ, 5 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳಿ, ಮಡ್ಚ್ಕೊಂಡು ಜೋಬಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಜಾಸ್ತಿ ಕೇಳ್ತಾರೆ. ಅವನ ಮೈಂಡ್ ಸ್ವಲ್ಪ ಚೇಂಜ್ ಆಗಿ ಒಂಥರ ದಿಗ್ಭ್ರಾಂತರ ಆಗಿ ಕೊಟ್ಬಿಡೋಣ ಅವ್ರ ದುಡ್ಡು ಅನ್ನೋ ಮನಸ್ಸು ಬರುತ್ತೆ. ದುಡ್ಡಿದ್ರೆ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.